ವಧು ಮದುವೆ ಮಂಟಪದಿಂದ ಓಡಿ ಹೋಗುತ್ತಿದ್ದಳು, ಏಕೆಂದರೆ ಆ ಮದುವೆ ಅವಳ ಇಚ್ಛೆಗೆ ವಿರುದ್ಧವಾಗಿ ನಡೆಯುತ್ತಿತ್ತು. ಓಡುತ್ತಿರುವಾಗ ಅವಳು ದಾರಿಯಲ್ಲಿ ನದಿಯ ಪಕ್ಕದ ರಸ್ತೆಯ ಮೂಲಕ ಹಾದು ಹೋಗುತ್ತಿದ್ದಳು. ಆಗಲೇ ಇದ್ದಕ್ಕಿದ್ದಂತೆ ವೇಗವಾಗಿ ಬಂದ ಫಾರ್ಚುನರ್ ಕಾರು ಅವಳಿಗೆ ಡಿಕ್ಕಿ ಹೊಡೆಯಿತು. ಡಿಕ್ಕಿ ಹೊಡೆದ ತಕ್ಷಣ ವಧು ಆಳವಾದ ನದಿಗೆ ಬೀಳಲಾರಂಭಿಸಿದಳು. ಆದರೆ ಅದೃಷ್ಟವಶಾತ್ ಅವಳ ಕೈ ಅಲ್ಲಿದ್ದ ಒಂದು ಕಬ್ಬಿಣದ ಪೈಪ್ನಲ್ಲಿ ಸಿಲುಕಿಕೊಂಡಿತು. ನದಿಯ ನೀರಿನ ರಭಸ ಹೆಚ್ಚಾಗುತ್ತಿತ್ತು ಮತ್ತು ಅವಳು ಪ್ರಾಣಭಯದಿಂದ ಜೋರಾಗಿ ಕಿರುಚುತ್ತಿದ್ದಳು. ಅದೇ ಸಮಯದಲ್ಲಿ ಪೂಜೆ ಮುಗಿಸಿ ಮನೆಗೆ ಮರಳುತ್ತಿದ್ದ ಮೀರಾ ಅದೇ ರಸ್ತೆಯಲ್ಲಿ ಸಾಗುತ್ತಿದ್ದಳು. ಹೋಗುತ್ತಿರುವಾಗ ಮೀರಾಳ ಕಿವಿಗೆ ಒಂದು ಕಿರುಚಾಟ ಕೇಳಿಸಿತು. ಅವಳು ತಕ್ಷಣ ತನ್ನ ಸ್ಕೂಟಿಯನ್ನು ನಿಲ್ಲಿಸಿ ಕೆಳಗೆ ನೋಡಿದಾಗ ವಧು ನದಿಯಲ್ಲಿ ಕಬ್ಬಿಣದ ಪೈಪ್ ಹಿಡಿದು ಸಹಾಯಕ್ಕಾಗಿ ಕಿರುಚುತ್ತಿರುವುದು ಕಂಡಿತು. ಮೀರಾ ತಕ್ಷಣ ಒಂದು ಮರಕ್ಕೆ ಹಗ್ಗವನ್ನು ಕಟ್ಟಿ ನದಿಯ ಕಡೆಗೆ ಜಿಗಿದಳು. ಅವಳು ವಧುವಿನ ಬಳಿಗೆ ತಲುಪಿ ಅವಳ ಕೈ ಹಿಡಿದ ತಕ್ಷಣ ಆ ಪೈಪ್ ಅವಳ ಕೈಯಿಂದ ಜಾರಿತು. ಆದರೆ ಮೀರಾ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ವಧುವಿನ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಪೂರ್ಣ ಶಕ್ತಿಯಿಂದ ಅವಳನ್ನು ಮೇಲೆ ಎಳೆದಳು. ಅದೃಷ್ಟವಶಾತ್ ವಧುವಿನ ಜೀವ ಉಳಿಯಿತು. ಆದರೆ ಇಷ್ಟೆಲ್ಲಾ ಸಾಹಸ ಮಾಡಿದರೂ ಇನ್ನೂ ಯಾರೂ ಮೀರಾಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ.